ಬ್ರದರ್ ನಮಸ್ತೆ. ನಮಸ್ತೆ ಬ್ರೋ. ಟಾಕ್ಸಿಕ್ ಟ್ರೈಲರ್ ನೋಡಿದ್ರಿ, ನಿಮ್ಗೆ ಟ್ರೈಲರ್ ನೋಡಿ ಏನ್ ಅನ್ಸ್ತು? ಮೊನ್ನೆ ಟಾಕ್ಸಿಕ್ ಟ್ರೈಲರ್ ನೋಡಿದೆ ಯೂಟ್ಯೂಬಲ್ಲಿ. 7 ಗಂಟೆ 1 ನಿಮಿಷಕ್ಕೆ ರಿಲೀಸ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟ್ರೈಲರು. ತುಂಬ ಖುಷಿ ಆಯ್ತು ನನಗೆ. ನನ್ನ ಮೇಲೆ ನನಗೆ ಒಂಥರ ಹೆಮ್ಮೆ ಅನ್ನಿಸ್ತು. ಏನಕ್ಕೆ ಅಂದರೆ ನಾನೊಬ್ಬ ಕನ್ನಡದವನಾಗಿ, ಕರ್ನಾಟಕದವನಾಗಿ, ನಮ್ಮ ಕನ್ನಡದವರೇ, ಇಲ್ಲೇ ಹತ್ತಿರದ ಮೈಸೂರು ಜಿಲ್ಲೆಯವರು, ನಮ್ಮ ಯಶ್ ಸರ್ರು, ಅವರು ಈ ಥರದೊಂದು ಸಿನಿಮಾ ಮಾಡಿದ್ದಾರೆ, ಇಡೀ ಪ್ರಪಂಚನೇ ತಿರುಗಿ ನೋಡಂಗೆ ಮಾಡಿದ್ದಾರೆ ಅನ್ನೋದು ಭಾಳ ಹೆಮ್ಮೆ ಅನ್ನಿಸ್ತು ಬ್ರದರ್ ನನಗೆ. ಬ್ರದರ್, ಫಸ್ಟ್ ಟೀಸರ್ ಬಿಟ್ಟಾಗ ಇದೇ ಟಾಕ್ಸಿಕ್ಗೆ ತುಂಬಾ ಜನ ವಿರೋಧ ಮಾಡಿದ್ರು, ಕಂಪ್ಲೇಂಟ್ ಬೇರೆ ಕೊಟ್ಟಿದ್ರು, ಇದು 18+ ಕಂಟೆಂಟ್, ಮಕ್ಕಳು ನೋಡಂಗಿಲ್ಲ, ಮನೆಯವ್ರು ನೋಡಂಗಿಲ್ಲ ಅಂತ. ಇವಾಗ ಟ್ರೈಲರ್ ನೋಡಿದ್ಮೇಲೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ? ಮಾಡಕ್ ಕೆಲ್ಸ ಇಲ್ದ ಬೋಳಿ ಮಕ್ಳು ಆತರ ಮಾತಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಾರ್ದು. ಆಕ್ಚುಲಿ ಹೌದು, ಟೀಸರ್ ಟೈಮಲ್ಲೂ ಮಾತಾಡಿದ್ರು. ಇವತ್ತು ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನೋಡಿದೆ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಯಶ್ ಅವರು ಒಂದು ಮಾತು ಹೇಳಿದ್ದಾರೆ, ನಾನು ತಂದೆ ತಾಯಿಗೆ ಮುಜುಗರ ಆಗಂತ ಯಾವ ಸೀನ್ ಕೂಡ ನಾನು ಸಿನಿಮಾದಲ್ಲಿ ಮಾಡಲ್ಲ ಅಂತ. ಈ ಸಿನಿಮಾದಲ್ಲೂ ಮಾಡಿಲ್ಲ. ಅವ್ರು ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ, ಒಂದು ಸೀನಲ್ಲಿ ಕಾಣಿಸ್ಕೊಂತಾರೆ. ಹೌದು, ತಂದೆ ತಾಯಿಗೆ ಮಕ್ಕಳು ಬೆತ್ತಲಾಗಿ ನೋಡೋದೇನು ಅದೇನು ಹೊಸ್ತಲ್ವಲ್ಲ. ಓಕೆ, ಇದು ಸಿನಿಮಾ. ಅದು ಈಗ ಯಾರಿಗೆ ಆಕ್ಟಿಂಗು ಈ ಸಿನಿಮಾ ಬಗ್ಗೆ ಗೊತ್ತಿರಲ್ಲೋ ಅಂತ ಕಳ್ಳನ ಮಕ್ಕಳು ತಿರುಪೇಶ್ ಹೋಗಿರೋರು ಆ ಥರ ಮಾತಾಡ್ತಾರೆ. ಏಕೆಂದರೆ ಯಶ್ ಅವ್ರದ್ದೇನು ತಪ್ಪಿಲ್ಲ. ಏಕೆಂದರೆ ನಾವು ಒಂದು ಸಿನಿಮಾ ಮಾಡ್ತೀವಿ ಅಂತ ತಗೊಂಡಾಗ ಡೈರೆಕ್ಟ್ರು ಯಾವ ಥರ ಡೈರೆಕ್ಟ್ರು ತಲೆಯಲ್ಲಿ ಇದ್ದಂಗೆ ಮಾಡೋಕ್ಕಾಗುತ್ತೋ ಹೊರತು ಯಶ್ ಅವ್ರು ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಸೊ ಹೆಂಗೆ ಹೇಳಿದಾರೋ ಅದಕ್ಕೆ ತಕ್ಕಂತೆ ಯಶ್ ಅವ್ರು ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಬ್ರದರ್, ಯಶ್ ಅವರು ಒಂದು ಮಾತು ಹೇಳಿರ್ತಾರೆ, KGF 2 ಮುಗಿದಾದ್ಮೇಲೆ ನಾನು ಎಲ್ಲೂ ಹೋಗಲ್ಲ, ಎಲ್ರು ನಿರಾಜಯಕ್ಕೆ ಕರ್ಸ್ಕೊಂತೀನಿ ಅಂತ. ಆಮೇಲೆ ಎಲ್ರು ಕರೆಸಿ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಅದು ನನಗೂ ನೆನಪಾಯ್ತು. ಅದು ನಿಜವಾಗ್ಲೂ ನನಗೆ ಒಂಥರ ಶಾಕ್ ಆಗ್ಬಿಡ್ತು. ಯಾಕೆಂದರೆ ಯಶ್ ಅವರು ಹೇಳ್ದಂಗೆ ಮಾಡಿದ್ರಲ್ಲಪ್ಪ ಅಂತ. ಅದು ಸುಮ್ಮನೆ ಸಾಮಾನ್ಯದ ವಿಚಾರ ಏನಲ್ಲ. ಇಡೀ ಇಂಡಸ್ಟ್ರಿಯಲ್ಲಿ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡ್ತಿದ್ದೆ, KVN ಪ್ರೊಡಕ್ಷನ್ದು ಲೈವ್ ನಡೀತಿತ್ತು. ಬಂದರು ಇವ್ರನ್ನೆಲ್ಲ ನಾವು ಯಾವುದಾದ್ರೂ ಸಿನಿಮಾದಲ್ಲಿ ನೋಡಿದ್ವಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾದಲ್ಲಿ. ಅವರೆಲ್ಲರೂ ಈ ಕನ್ನಡ ಸಿನಿಮಾದಲ್ಲಿ ನಮ್ಮ ಬೆಂಗಳೂರಿಗೆ ಬಂದಿದ್ದಾರಲ್ಲಪ್ಪ ಅನ್ನೋದು ನಿಜವಾಗ್ಲೂ ಯಶ್ ಅವ್ರು ಹೇಳ್ದಂಗೆ ಏನಂತಾರಲ್ಲ, ನುಡಿದಂತೆ ನಡೆದ್ರು ಅವರು. ಇದ್ರ ಮಧ್ಯೆ ಒಬ್ನು KRK ಯೂಟ್ಯೂಬರ್ ಅಂತೆ, ಯಶ್ ಅವ್ರಿಗೆ ನಟನೆ ಬರಲ್ಲ, ಅವ್ರೆಲ್ಲರೂ ದುಡ್ಡು ಕೊಟ್ಟು ಕರ್ಸೋರೆ ಟಾಕ್ಸಿಕ್ಗೆ ರಿವ್ಯೂ ಬರೆಯಕ್ಕೆ ಅಂತ ಹೇಳಿದ್ರು. ಇದು ಅವನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅದೇ ಬ್ರೋ, ಹೇಳಿದ್ನಲ್ಲ ಆಗ್ಲೇ, ಮಾಡಕ್ ಕೆಲ್ಸ ಇಲ್ದ ಬೋಳಿ ಮಕ್ಳು ಈ ತರ ಮಾತಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಭಾಷೆ ಹೇಳಿರೋದು ಒಂದೇ, ಕೆಲ್ಸ ಮಾತಾಡ್ಲಿ ಅಂತ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ಯಶ್ ಅವರು ಕಿರಾತಕ 2, ಕಿರಾತಕ 3, ಕಿರಾತಕ 4 ಅಂತಾನೆ ಮಾಡ್ಕೊಂಡಿರೋ ಹೊರತು ಇವತ್ತು KGF, ಟಾಕ್ಸಿಕ್, ನೆಕ್ಸ್ಟ್ ಬರೋ ರಾಮಾಯಣ ಈ ತರ ಮಾತಾನೆ ಇರಲಿಲ್ಲ ಯಶ್ ಅವ್ರ ಕೈಲಿ. ಭಾಷಣ ಮಾಡ್ಬೇಕಾದ್ರೆ ಅವ್ರ ಇಂಗ್ಲಿಷ್ ಬಗ್ಗೆ ಅವರೇ ಒಂದ್ ಸ್ವಲ್ಪ ಕಾಮಿಡಿ ಮಾಡಿದ್ರು, ನನ್ನ ಮೊದ್ಲು ಇಂಗ್ಲಿಷ್ ಹೆಂಗಿತ್ತು ಅಂತ ಹೇಳಿ. ಅದ್ ನೋಡಿ ಹೆಂಗ್ ಅನ್ಸ್ತೀನಿ ಅಲ್ಲ, ಅದು ನಮಗೆ ಕಾಮಿಡಿ ತರ ಕಾಣಿಸ್ತು. ಬಟ್ ಅದನ್ನ ಕೊಡದಂಗೆ ಹೇಳಿದ್ರು ಯಶ್ ಅವರು. ಏಕೆಂದ್ರೆ ಆ ಮಾತಿನ ಅರ್ಥ ಏನು ಅಂತಂದ್ರೆ, ಈ ತರ ಸುಮ್ಮನೆ ಮಕ್ಕಳು ಬೆಳಿಬೇಕು ಯಶ್ ಅವರು ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದಿದ್ದಾರೆ. ಆದ್ರೂ ಕೂಡ ಇಡೀ ಜಗತ್ತೆ ಕಾಯ್ತಿದಂತ ಟಾಕ್ಸಿಕ್ ಟ್ರೈಲರ್ಗೆ ಅವರ ವೈಫ್ ರಾಧಿಕಾ ಪಂಡಿತ್ ಅವ್ರ ಕೈಲೇ ಹಿಡ್ಕೊಂಡು ಒಳಗಡೆ ಬರ್ತಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅಲ್ಲ ಬ್ರೋ, ಗಂಡ ಹೆಂಡತಿ ಅಂದ್ರೆ ಹಂಗೆ ಅಲ್ವಾ ಇವತ್ತು. ಏಕೆಂದ್ರೆ ಯಶ್ ಅವರು ಈ ತರದ ಒಂದು ಸ್ಥಾನಕ್ಕೆ ಬರ್ತಿದ್ದಾರೆ ಅಂತಂದಾಗ ಈಗ ಹೇಳಕ್ ಬರಲ್ಲ. ರಾಧಿಕಾ ಮೇಡಮ್ ಬೆಂಗಳೂರಲ್ಲಿ ಇರ್ತಾರೆ, ಇವ್ರು ಶೂಟಿಂಗ್ ಗೀಟಿಂಗ್ ಅಂದ್ಬಿಟ್ಟು ತಿಂಗಳಂಗಟ್ಲೆ ಹೊರದೇಶದಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ. ಸಪೋರ್ಟ್ ಮಾಡೋ ರೀತಿ ಅದು ಗಂಡಂಗೆ. ಇವಾಗೆಲ್ಲ 9 ಗಂಟೆಗೆ ಬರಾಗ, ರಾತ್ರಿ 9 ಗಂಟೆಗೆ ಬರಾಗಂಡ 9:30 ಬಂದ್ಬಿಟ್ರೆ ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಏನ್ ಮಾಡಕ್ ಹೋಗಿದ್ದೆ ಅಂತ ಕೇಳೋ ಇದ್ರಲ್ಲಿ ಈ ಮಟ್ಟಿಗೆ ಹೋಗಿದೆ. ಯಶ್ ಅವ್ರು ಈ ತರ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಅವ್ರ ಅಪ್ಪ ಅಮ್ಮ. ನೀವು ಕನ್ನಡ ಜನತೆಗೆ ಅಥವಾ ಇಡೀ ಜಗತ್ತಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಇದು ಯಾವ್ದೋ ಯಶ್ ಅವ್ರ ಸಿನಿಮಾ ಅಂತ, ನಮ್ಮ ಸಿನಿಮಾ, ಇದು ನಮ್ಮ ಕನ್ನಡದ ಸಿನಿಮಾ, ನೋಡ್ಲೇಬೇಕು. ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್, ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಯಶ್ ಅವ್ರಿಗೆ ಒಳ್ಳೇದಾಗ್ಲಿ, ಇಡೀ ಟಾಕ್ಸಿಕ್ ಒಳ್ಳೇದಾಗ್ಲಿ.